ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಗ್ರಾಮದ ದಲಿತರ ದೇಗುಲ ಪ್ರವೇಶಕ್ಕೆ ಸಂಬಂಧಿಸಿದಂತೆ ದಲಿತರನ್ನು ಕಟ್ಟಿಹಾಕಿ ಹಲ್ಲೆ ನಡೆಸಿದ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಸುಮಾರು 1 ಗಂಟೆಗೂ ಅಧಿಕ ಕಾಲ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ DSSನ ಸಂಚಾಲಕರಾದಂಥ ಆನಂದ್, ಹಾಗೆಯೇ DSSನ ಮತಪ ಸಂಚಾಲಕರಾದಂಥ ಪ್ರಭಾಕರ್, ಹಾಗೆಯೇ ಹಿರಿಯ DSS ಮುಖಂಡರಾದಂತಹ MK ನಾಗಪ್ಪ, DSS ಮುಖಂಡ ಬಸವಾಪುರ ರಂಗನಾಥ್ ಈ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಹಾಗೆಯೇ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪ್ರತಿಭಟನಾಕಾರರಿಗೂ ಮಧ್ಯೆ ಸ್ವಲ್ಪ ವಾಗ್ವಾದ ನಡೆದು ಸಾಕಷ್ಟು 1 ಗಂಟೆಗೂ ಅಧಿಕ ಕಾಲ ರಸ್ತೆ ತಡೆ ಮಾಡಿದ್ರಿಂದ ವಾಹನಗಳನ್ನು ಬಿಡುವಂತೆ ಪೊಲೀಸ್ ಇಲಾಖೆಯವರು ಸಾಕಷ್ಟು ಮನವಿಯನ್ನು ಮಾಡಿದ್ರು. ಆದರೆ ಪ್ರತಿಭಟನಾಕಾರರು ನಿರಾಕರಣೆ ಮಾಡಿದ್ರಿಂದ ಸಾಕಷ್ಟು ವಾಗ್ವಾದ ನಡೆಯಿತು. ನಂತರ ವಾಹನಗಳನ್ನು ತೆರವುಗೊಳಿಸಲಾಯಿತು. ಸುಮಾರು 1 ಗಂಟೆಗೂ ಅಧಿಕ ಕಾಲ ವಾಹನಗಳ ರಸ್ತೆಯಲ್ಲಿ ನಿಂತಿದ್ದರಿಂದ ಸುಮಾರು 1000ಕ್ಕೂ ಅಧಿಕ ವಾಹನಗಳು ರಸ್ತೆಯಲ್ಲಿ ನಿಂತು ಚಾಲಕರು ಮತ್ತು ಪ್ರಯಾಣಿಕರು ಪರದಾಟ ಕಂಡು ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಮುಖಂಡರಾದಂತಹ ಮೂರ್ತಿ, ರಮೇಶ, ರಂಗಸ್ವಾಮಿ, ಕುಬೇಂದ್ರ ಸ್ವಾಮಿ, ಹಾಗೆ ಇಟಿಗೆ ತಿಮ್ಮಯ್ಯ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ತಾವು ಚಿತ್ರದಲ್ಲಿ ಕಾಣ್ಬೋದಾಗಿದೆ. ಬಸ್ಗಳನ್ನೆಲ್ಲ ತಡೆದು ಪ್ರತಿಭಟನೆ ಮಾಡ್ತಿರೋದನ್ನು ಸಹ ನೋಡ್ಬೋದಾಗಿದೆ. ಪ್ರತಿಭಟನೆಯಕಾರರು ತಕ್ಷಣವೇ ಆರೋಪಿಗಳನ್ನು ಬಂಧಿಸದೇ ಇದ್ದರೆ ಮುಂದೆ ಸಾಗರಪೇಟೆ ಬಸ್ ನಿಲ್ದಾಣ ಮತ್ತು ಪೊಲೀಸ್ ಕಚೇರಿ ಮುಂದೆ ಪ್ರತಿಭಟನೆಯನ್ನು ತೀವ್ರಗೊಳಿಸಲಾಗುವುದು ಅಂತ ಸಹ ಎಚ್ಚರಿಸಿದ್ದಾರೆ. ನಡೆದಂತ ಹೀನಾಯ ಕೃತ್ಯವನ್ನು ಖಂಡಿಸಿ ಇನ್ನು ಚನ್ನಗಿರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಪ್ರತಿಭಟನೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತನ್ನ ಸಂವಿಧಾನದಡಿಯಲ್ಲಿ ತಮ್ಮ ಕೆಲಸಗಳನ್ನು ಮಾಡಿದರೆ ಯಾವ ಪ್ರತಿಭಟನೂ, ಯಾವ ತೊಂದರೆಯೂ, ಯಾವ ರೋಡ್ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಮನುವಾದಿಗಳ ಪರ ಕೆಲಸ ಮಾಡ್ತಿದೆ, ದಲಿತರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಅವತ್ತು ಬೆಳಲ್ಗೆರೆ ಗ್ರಾಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸಾಹೇಬರು ದೇವಸ್ಥಾನಕ್ಕೆ ದಲಿತ ಸಮ್ಮುಖದಲ್ಲಿ ಅವ್ರನ್ನೆಲ್ಲ ಪ್ರವೇಶ ಮಾಡಿ ನಾಳೆಯೇ ಅವ್ರನ್ನ ಕರ್ಕೊಂಡು ಬಂದು ಯಾವನ್ನೂ ಬಿಡಬೇಡ್ರಿ, ಇಮ್ಮಿಡಿಯೇಟ್ ಆಗಿ ಹಾಕ್ರಿ ಅಂತ ಹೇಳಿದ್ದು ದಲಿತರಿಗೆ ತುಪ್ಪ ಸವರ ಕೆಲಸನ ಮಾನ್ಯ ಜಿಲ್ಲಾಧಿಕಾರಿಗಳೇ ಯಾವ ಅಪರಾಧನೂ ಬಿಡಬೇಡಿ, ಅವರು ತಗೊಂಡು ಬಂದು ಹಾಕ್ರಿ ಅಂತ ದಲಿತರ ಎದುರಿಗೆ ತುಪ್ಪ ಸವಿರುವ ಕೆಲಸ ಮಾಡಿದ್ರೆ ನೀವು. ದಲಿತರನ್ನು ಎಷ್ಟು 21ನೇ ಶತಮಾನದಿಂದಲೂ ಶೋಷಣೆಗೆ ಒಳಪಡ್ತಿರ್ತಕ್ಕಂಥ ಪೊಲೀಸರು ದಲಿತರಿಗೆ ಇದುವರೆಗೂ ಯಾವ ನ್ಯಾಯ ಕೊಡ್ತಿದ್ದೀರಲ್ಲ, ತಮ್ಮ ಕೆಲಸವನ್ನು ತಾವು ಕರೆಕ್ಟೇ ಮಾಡಿದ್ರೆ ಈ ಪ್ರತಿಭಟನೆ ಅವಶ್ಯಕತೆ ಇರೋದಿಲ್ಲ. 9 ದಿನ ಆಯಿತು ಇವತ್ತಿಗೆ ಅಲ್ಲೇ ನಡೆದು 42 ಜನ ಅಪರಾಧಿಗಳಲ್ಲಿ ಒಬ್ಬ ಅಪರಾಧಿಗಳನ್ನು ಬಂಧಿಸಿಲ್ಲ ಅಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸ್ತೇನೆ. ಅಪರಾಧಿಗಳು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ದು ಯಾವುದೋ ಒತ್ತಡಕ್ಕೆ ಮಣಿದು ಅಪರಾಧಿಗಳನ್ನು ಬಂಧಿಸ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಪೊಲೀಸರೇ ನೀವು ಯಾರ ಪರ ಅಂತಾನೆ ಕೇಳ್ತಾ ಇದೀವಿ. ನೀವು ಹೇಳ್ಬೇಕು, ನಾವು ದಲಿತರ ಪರ ಇಲ್ಲಪ್ಪ, ನಾವು ಮನುವಾದಿಗಳ ಪರನೇ, ಮೇಲ್ವರ್ಗದವರ ಪರನೇ, ನೀವು ಶೋಷಣೆಯಿಂದ ಶತಮಾನಗಳಿಂದ ಶೋಷಣೆ ಒಳಪಡ್ತೀರಿ, ಈಗಲೂ ನೀವು ಒಳಪಡ್ತಾ ಇರಿ, ನಾವು ನೀವು ಸಂವಿಧಾನ ಭಾಷೆಯಲ್ಲಿ ನಿಮಗೆ ನ್ಯಾಯ ಕೊಡಕ್ಕಾಗಲ್ಲ ಅಂತೆಲ್ಲಾದ್ರೂ ಹೇಳ್ಬಿಡ್ರಿ, ನಾವು ಬೇಕಾದ್ರೆ ಇಲ್ಲೇ ಪ್ರಾಣ ಕಳ್ಕೊಂಡ್ಬಿಡ್ತೀವಿ. ಹೀನಾಯ ಕೃತ್ಯ 21ನೇ ಶತಮಾನದಲ್ಲೂ ಸಹಿತ ಇವತ್ತು ದಲಿತರ ದೇವಸ್ಥಾನದಲ್ಲಿ ಪ್ರವೇಶ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಗೊತ್ತಿದೆ. ಪ್ರತಿ ತಾಲೂಕಿನಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಅಸ್ಪೃಶ್ಯತೆ ಇದೆ ಅಂತ ಗೊತ್ತಿದ್ದು ಕೈಕಟ್ಟಿ ಕುಳಿತಿದೆ ಅಂದ್ರೆ ಇದ್ರ ಅರ್ಥ ಏನ್ರಿ ಸ್ವಾಮಿ? ಇದ್ರ ಅರ್ಥ ಏನ್ರಿ? ಯಾರ ಪರ ಕೆಲಸ ಮಾಡ್ತಾ ಇದ್ದೀರಿ ನೀವು? ಯಾರ ಪರ ಕೆಲಸ ಮಾಡ್ತಾ ಇದ್ದೀರಿ ಕೇಳಿದ್ರೆ
ಸರ್ ಅರೆಸ್ಟ್ ಆದ್ರ ನಾಳೆನೇ ಮಾಡ್ತೀವಿ ಅಂತ ಹೇಳ್ತಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾಕ್ರೆ ತನಿಖೆ ಎಲ್ಲ ಒಂದೇ ಅಂತಾನೆ ಇರೋದು. ಮೊಬೈಲ್ ಸ್ವಿಚ್ ಆಫ್ ಆದ್ರೆ ಮತ್ತೆ ಬೇರೆ ತರದಲ್ಲಿ ಇದು ಮಾಡೋಕ್ಕಾಗಲ್ಲ. ಅವನ ಅಕೌಂಟ್ ಇಂದ ಚೆಕ್ ಮಾಡಬಹುದು, ಅವ್ನ ಅಮೌಂಟ್ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಅವನ IMI ಇಂದ ಚೆಕ್ ಮಾಡಬಹುದು. ಅವರ ರಿಲೇಷನ್, ಅವ್ರ ಮಕ್ಕಳು, ಅವ್ರ ಹೆಂಡತಿದೆಲ್ಲ ಅವ್ರದ್ದು ಹಾಕ್ರಿ CDRಗೆ. ನಾನು ಅಪರಾಧಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಅವನ್ನೇ ತೋರಿಸ್ತಾ ಇದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲಿ ದಲಿತರಿಗೆ ಸಭೆ ಬೇಕಂತ ಉಳ್ಳಿಡ್ತಿದ್ದೀರಾ. ಪ್ರತಿಯೊಬ್ಬ ಅಪರಾಧಿನೂ ಎಲ್ಲೆಲ್ಲಿದ್ದಾನೆ ಅಂತ ನಿಮ್ಮ ಪೊಲೀಸ್ನವ್ರು ಕಾಂಟ್ಯಾಕ್ಟ್ ಅಲ್ಲೇ ಇದ್ದಾರೆ. ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಸಹಿತ ನೀವು ಬಂಧಿಸ್ಲಿಕ್ಕೆ ಮೀನಾಮೇಷ ಮಾಡ್ತಾ ಇದ್ರಿ ಅಂದ್ರೆ ನೀವು ಯಾರ ಪರ ಪೊಲೀಸ್ನವ್ರೆ? ನೀವು ಯಾರ ಪರ? ನೀವು ಹೇಳ್ಬೇಕಿಲ್ಲಿ. ಅವತ್ತು ಜಿಲ್ಲಾಡಳಿತ ಬಂದು ತುಟಿಗೆ ತುಪ್ಪ ಸೇರ್ತಿರಲ್ರಿ, ಯಾವ ಅಪರಾಧಿನೂ ಬಿಡೋದಿಲ್ಲ, ನಾಳೆನೆ ತಗೊಂಡ್ಬಂದು ಹಾಕ್ರಿ ಅವ್ರ ಒಳಗಂತ ಹೇಳಿದ್ರಿ. ಇವತ್ತು 9 ದಿವಸ ಆಯ್ತು ಹೇಳ್ರಿ. 9 ಕಾರ್ಯಾಂಗ ಎಲ್ಲೋಯ್ತು, ನ್ಯಾಯಾಂಗ ಎಲ್ಲೋಯ್ತು, ಶಾಸಕಾಂಗ ಎಲ್ಲೋಯ್ತ್ರಿ? ದಲಿತರಿಗೆ ಈ 3 ಅಂಗಗಳು ಯಾವ ಕೆಲಸ ಮಾಡ್ತಾ ಇಲ್ಲ ಅಲ್ರಿ? ದಲಿತರ ಪರ ಕಾರ್ಯಾಂಗನೂ ಕೆಲಸ ಮಾಡ್ತಾ ಇಲ್ಲ, ದಲಿತರ ಪರವಾಗಿ ಕಾರ್ಯಾಂಗನೂ ಕೆಲಸ ಮಾಡ್ತಾ ಇಲ್ಲ, ಶಾಸಕಾಂಗನೂ ಕೆಲಸ ಮಾಡ್ತಾ ಇಲ್ಲ, ನ್ಯಾಯಾಂಗನೂ ಕೆಲಸ ಮಾಡ್ತಾ ಇಲ್ಲ. ನಾವು ಇನ್ಯಾವ ಅಂಗಗಳ ಹತ್ರ ಹೋಗ್ಬೇಕ್ರಿ? ಬದುಕತ್ತಿದೆ ಈ ದೇಶದಲ್ಲಿ ನಮಗೆ ದಲಿತರಿಗೆ. ಇಲ್ಲಿ ಎಷ್ಟು ವರ್ಷ ಅಂತ ನಾವು ಈ ದಬ್ಬಳಿಕೆಯಲ್ಲಿ ಬದುಕ್ತಾ ಇರಬೇಕು? ಮಾನ್ಯರೇ, ಈ ವಿಚಾರವಾಗಿ ನಮ್ಮ ಹಿರಿಯ ಹೋರಾಟಗಾರರಾದಂತ ನಮ್ಮ ಮಲಾಳು MK ನಾಗ ಮಾಡಿ ತೊಂದರೆ ಇಲ್ಲ, ಎಲ್ಲರ ಮೇಲೆ ಮಾಡಿ. ನಾವು ಈಗ ಬರ್ತೇವೆ, ಸ್ಟೇಷನ್ ನಿಮ್ ಪೇಪರ್ ಹತ್ರ ಬಂದು ಕೂರ್ತೇವೆ, ತೊಂದರೆ ಇಲ್ಲ ಮಾಡಿ. ದಲಿತರ ಆರ್ಗನೈಸರ್ ಮೇಲೆ 100% ಎಫ್ಐಆರ್ ಮಾಡಿ ಸರ್, ಪ್ರೊಸೀಜರ್ ಮಾಡ್ಬೇಕು. ಮಾಡ್ತೀನಿ. ಮಾಡಿ